ಅಕ್ಷಯ ತೃತೀಯ ಪ್ರಯುಕ್ತ ಎಲ್ಲ ಕಡೆ ವಿಶೇಷ ಪೂಜಾ ಕಾರ್ಯ ನೆರವೇರುತ್ತವೆ. ಅಕ್ಷಯ ತೃತೀಯ ದಿನ ಖರೀದಿಗೆ ಕೂಡ ಸೂಕ್ತ ದಿನ ಎಂದು ಹೇಳ್ತಾರೆ. ಇಂತಹ ಅದ್ಭುತ ದಿನಕ್ಕೆ ಅದೆಷ್ಟೋ ಜನ ಕಾಯ್ತಿರ್ತಾರೆ. ಅಕ್ಷಯ ತೃತೀಯ ವಿಶೇಷ ದಿನವಾದ ದೇವನಹಳ್ಳಿ ಶ್ರೀ ಚೌಡೇಶ್ವರಿ ದೇಗುಲದಲ್ಲಿ ಇಂದು 11ನೇ ವರ್ಷದ ವಾರ್ಷಿಕೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ನಾಡಿನ ಜನತೆಗೆ ಸಕಲ ರೀತಿ ಒಳ್ಳೆಯದಾಗಲಿ, ದೇವಿ ಸರ್ವ ಭಕ್ತರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ ಎಂದು ನವಚಂಡಿಕಾ ಹೋಮವನ್ನ ಏರ್ಪಡಿಸಲಾಗಿತ್ತು. ದೇವನಹಳ್ಳಿ ಶ್ರೀ ಚೌಡೇಶ್ವರಿ ದೇವಿಗೆ ಪಂಜುರ್ಲಿ ದೈವದ ಅಲಂಕಾರ ನೋಡುವ ಸೌಭಾಗ್ಯ ದೇವನಹಳ್ಳಿ ಭಕ್ತರದ್ದು. ವಿಶೇಷ ಪಂಜುರ್ಲಿ ಅಲಂಕಾರದಲ್ಲಿ ಚೌಡೇಶ್ವರಿ ದೇವಿಯನ್ನ ಕಂಡು ಭಕ್ತರು ರೋಮಾಂಚನಗೊಂಡರು. ಇಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಿ ದೇವಿ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರವೀಂದ್ರ ದೇವಿ ಚೌಡೇಶ್ವರಿ ದರ್ಶನ ಪಡೆದಿದ್ದು ಪ್ರಮುಖವಾಗಿತ್ತು. ಭಕ್ತಾದಿಗಳು ಮತ್ತು ಅಧಿಕಾರಿಗಳು ಭಕ್ತಿ ಭಾವದೊಂದಿಗೆ ಪುನೀತರಾದರು. ದೇವಸ್ಥಾನ ಪ್ರಾರಂಭ ಆಗಿ ಇವತ್ತಿಗೆ 11ನೇ ವರ್ಷ ಆಗಿದೆ. 11ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಕಮಿಟಿಯ ವ್ಯವಸ್ಥಾಪನಾ ಸಮಿತಿಯವರು ಇವತ್ತು ಹಮ್ಮಿಕೊಂಡಿದ್ದಾರೆ. ನಾನು ಕೂಡ ಕಳೆದ 3 ವರ್ಷಗಳ ಹಿಂದೆ ತಾಯಿ ಏನು ಈಗ ಉತ್ಸವ ಮೂರ್ತಿ ಹೊರಡ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದರು. ಆ ಸಂದರ್ಭದಲ್ಲಿ ಬಂದು ತಾಯಿಯ ಉತ್ಸವ ಮೂರ್ತಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ವು ಮತ್ತು ತಾಯಿ ಚೌಡೇಶ್ವರಿ ದೇವಿಯ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ವು. ಇವತ್ತು ಅಕ್ಷಯ ತೃತೀಯ ದಿನ ಇರೋದರಿಂದ ಸಮಿತಿಯವರು ನನಗೆ ಆಹ್ವಾನವನ್ನು ನೀಡಿದರು ಮತ್ತು ನಾನು ಕೂಡ ಈ ತಾಯಿ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಬಂದು ದರ್ಶನವನ್ನು ಕೂಡ ಪಡ್ಕೊಂಡಿದ್ದೀನಿ. ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದಾರೆ ಮತ್ತು ಉತ್ತಮ ಮಳೆ ಬೆಳೆ ಆಗಲಿ, ಎಲ್ಲ ಸರ್ವ ಜನಾಂಗದವರು ಕೂಡ ಸರ್ವ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದಾಗಿ ತಾಯಿಯಲ್ಲಿ ಬೇಡ್ಕೊಂಡಿದ್ದೀವಿ ಮತ್ತು ತಾಯಿಯ ಆಶೀರ್ವಾದನೂ ಕೂಡ ಇದ್ದರೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಅಕ್ಷಯ ತೃತೀಯ ದಿನದಂದು, ಈ ವಿಶೇಷ ದಿನದಂದು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ತಾಯಿ ಚೌಡೇಶ್ವರಿ ದೇವಿಯ ಆಶೀರ್ವಾದ ಎಲ್ರಿಗೂ ಕೂಡ ಸದಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ವರ್ಷಗಳ ಇತಿಹಾಸ ಇದೆ ಚೌಡೇಶ್ವರಿ ದೇವಾಲಯಕ್ಕೆ. ಹಿಂದಿನ ಕಾಲದಿಂದನೂ ಭಾಳ ಪೂರ್ವಜರು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ತಾಯಿ ಅನುಗ್ರಹ ಆಗಿರಲಿಲ್ಲ. ಇದು 11 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿತ್ತು. ಹೊರನಾಡು ಅನ್ನಪೂರ್ಣೇಶ್ವರಿ ಕೂಡ ಇದೇ ಅಕ್ಷಯ ತದಿಗೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು, ಅದು ಪ್ರಸಿದ್ಧಿಯಾಗಿದೆ. ಅದೇ ರೀತಿ ನಮ್ಮ ದೇವನಹಳ್ಳಿ ಚೌಡೇಶ್ವರಿ ಕೂಡ ಅಕ್ಷಯ ತದಿಗೆಯಲ್ಲಿ ಪ್ರಾರಂಭ ಆಗಿ ಸ್ಥಾಪನೆ ಆದಾಗೂ ಕೂಡ ಮಳೆ ಬಂದಿತ್ತು. 11 ವರ್ಷಗಳಲ್ಲಿ ನಿರಂತರವಾಗಿ ಯಾವತ್ತು ಹೋಮ ಮಾಡಿದ್ದೀವೋ ನಾವು ಅವತ್ತು ಮಳೆ ಬಂದಿದೆ. ಭಾಳ ವಿಶೇಷವಾದದ್ದು. ನಿನ್ನೆ ಗಣಹೋಮ ಮುಗಿದ ತಕ್ಷಣ ಮಳೆ ಬಂದಿದೆ, ಅದು ಭಾಳ ವಿಶೇಷ. ಅಂದರೆ ಆ ದೇವಿಯಲ್ಲಿ ಶಕ್ತಿ ಇದೆ. ಎಲ್ಲೆಲ್ಲಿಂದನೋ ಬಂದು ಎಲ್ಲರೂ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅನ್ನಪೂರ್ಣೇಶ್ವರಿಯ ಥರ ನಾವು ಕೂಡ ದಾಸೋಹವನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರತಿ ಪೌರ್ಣಮಿಗೆ 500-600 ಜನ ಊಟ ಆಗ್ತದೆ. ಇದೇ ರೀತಿ ನಿರಂತರವಾಗಿ ಪ್ರಸಾದಗಳು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬರ್ತಾ ಇದ್ದೀವಿ.